ನಿಮ್ಮ ಮನೆಯ ತುಳಸಿ ಗಿಡ ಹತ್ತಿರ ನೀವು ಅನ್ನೋಯಿಂಗ್ಲಿ ಮಾಡ್ತಿರುವ ಕೆಲವು ತಪ್ಪುಗಳು ನಿಮ್ಮ ಜೀವನದ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರುತ್ತಿವೆ ಅಂದ್ರೆ ನೀವು ನಂಬ್ತೀರಾ? ಗಮನ ಕೊಡಿ, ಇದು ಸಾಮಾನ್ಯ ವಿಷಯ ಅಲ್ಲ. ತುಳಸಿ ಗಿಡ ಅಂದ್ರೆ ಸಿಂಪಲ್ ಪ್ಲಾಂಟ್ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಇದನ್ನು ದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತದೆ. ಬಹಳ ಮನೆಗಳಲ್ಲಿ ತುಳಸಿ ಗಿಡವನ್ನು ಪೂಜಿಸುತ್ತಾರೆ. ಪ್ರತಿದಿನ ದೀಪ ಹಚ್ತಾರೆ. ಯಾಕಂದ್ರೆ ತುಳಸಿ ಗಿಡ ಮನೆಗೆ ಪಾಸಿಟಿವ್ ಎನರ್ಜಿ, ಶಾಂತಿ, ಸಮೃದ್ಧಿ ತರ್ತದೆ. ಆದ್ರೆ ಇದೇ ತುಳಸಿ ಗಿಡ ಹತ್ತಿರ ನಾವು ಕೆಲ ತಪ್ಪು ಮಾಡಿದ್ರೆ ಅದೇ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಆಗಬಹುದು. ಹೌದು, ಈಗ ನಾನು ಹೇಳೋ 3 ದೊಡ್ಡ ತಪ್ಪುಗಳು ಬಹಳ ಜನ ಮಾಡ್ತಿದ್ದಾರೆ, ಆದ್ರೆ ಅವರಿಗೆ ಗೊತ್ತಿಲ್ಲ. ಮೊದಲ ತಪ್ಪು, ಸಂಜೆ ಸಮಯದಲ್ಲಿ ತುಳಸಿ ಗಿಡ ಡಿಸ್ಟರ್ಬ್ ಮಾಡೋದು. ಸಾಮಾನ್ಯವಾಗಿ ಸಂಜೆ ಆದ್ಮೇಲೆ ತುಳಸಿ ಗಿಡ ಟಚ್ ಮಾಡೋದು, ಲೀಫ್ ಕಿತ್ಕೊಳ್ಳೋದು ಇದು ಅಶುಭ ಅಂತ ಪರಿಗಣಿಸಲಾಗಿದೆ. ನಮ್ಮ ಹಳೆಯ ನಂಬಿಕೆ ಪ್ರಕಾರ ಸಂಜೆ ಸಮಯದಲ್ಲಿ ದೇವಿಯ ಶಕ್ತಿ ವಿಶ್ರಾಂತಿ ಪಡೆಯುತ್ತಾಳೆ. ಆದಾಗ ತುಳಸಿ ಗಿಡ ಡಿಸ್ಟರ್ಬ್ ಮಾಡಿದ್ರೆ ಅದು ಗೌರವದ ಕೊರತೆಯಾಗುತ್ತದೆ. ಇದರಿಂದ ಮನೆಯ ಶಾಂತಿ ಡಿಸ್ಟರ್ಬ್ ಆಗಬಹುದು. ಆದ್ದರಿಂದ ತುಳಸಿ ಗಿಡದ ಸೇವೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾತ್ರ ಮಾಡಬೇಕು. ಎರಡನೇ ತಪ್ಪು, ಅಶುದ್ಧ ಸ್ಥಿತಿಯಲ್ಲಿ ತುಳಸಿ ಹತ್ತಿರ ಹೋಗೋದು. ಇದು ಚಿಕ್ಕ ವಿಷಯ ಅಂತ ಅನ್ಸ್ಬಹುದು, ಆದ್ರೆ ಸ್ಪಿರಿಚುವಲ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ತುಂಬಾ ಸೀರಿಯಸ್. ತುಳಸಿ ಗಿಡ ಪವಿತ್ರ, ಅದು ದೇವಿಯ ನಿವಾಸ ಅಂತ ಹೇಳಲಾಗುತ್ತದೆ. ಹಾಗಾಗಿ ಕ್ಲೀನ್ ಆಗದೆ, ರೆಸ್ಪೆಕ್ಟ್ ಇಲ್ಲದೆ ಹೋಗೋದು ಅದು ಅವಮಾನ ಅನ್ನೋ ರೀತಿ ಪರಿಗಣಿಸಲಾಗುತ್ತದೆ. ಇದರಿಂದ ಪಾಸಿಟಿವ್ ಎನರ್ಜಿ ಕಡಿಮೆ ಆಗಬಹುದು. ಆದ್ದರಿಂದ ಯಾವಾಗಲೂ ಕ್ಲೀನ್ ಮೈಂಡ್ ಮತ್ತು ಕ್ಲೀನ್ ಬಾಡಿ ಇಟ್ಟು ಹೋಗ್ಬೇಕು. ಮೂರನೇ ತಪ್ಪು, ತುಳಸಿ ಗಿಡ ಒಣಗಿದ್ರೆ ಇಗ್ನೋರ್ ಮಾಡೋದು. ಗಮನ ಕೊಡಿ, ಇದು ತುಂಬಾ ಇಂಪಾರ್ಟೆಂಟ್. ಒಂದು ತುಳಸಿ ಗಿಡ ಹೆಲ್ದಿಯಾಗಿರೋದು ಮನೆಗೆ ಗುಡ್ ಸೈನ್. ಆದ್ರೆ ಹಠಾತ್ ಅದು ಒಣಗೋದು, ಇದು ಕೆಲವೊಮ್ಮೆ ವಾರ್ನಿಂಗ್ ಆಗಿರಬಹುದು. ನೆಗೆಟಿವ್ ಎನರ್ಜಿ, ಪ್ರಾಬ್ಲಮ್ ಅಥವಾ ಇಂಬ್ಯಾಲೆನ್ಸ್ ಸೂಚನೆ ಆಗಿರಬಹುದು. ಆದ್ದರಿಂದ ತುಳಸಿ ಗಿಡವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿದಿನ ನೀರ್ ಹಾಕಿ, ಕೇರ್ ತೆಗೆದುಕೊಳ್ಳಿ. ಫೈರ್, ಇನ್ನೊಂದು ಮುಖ್ಯ ವಿಷಯ, ಬಹಳ ಜನ ತುಳಸಿ ಗಿಡ ಹತ್ತಿರ ಫುಟ್ವೇರ್ ಹಾಕಿಕೊಂಡು ಹೋಗ್ತಾರೆ. ಇದು ತಪ್ಪು. ತುಳಸಿ ಹತ್ತಿರ ಯಾವಾಗಲೂ ರೆಸ್ಪೆಕ್ಟ್ ಮೇಂಟೈನ್ ಮಾಡಬೇಕು. ಫೈರ್, ಗಮನದಲ್ಲಿಡಿ, ತುಳಸಿ ಗಿಡ ನಿಮ್ಮ ಮನೆಗೆ ಲಕ್ ತರೋ ಶಕ್ತಿ ಇದೆ. ಆದ್ರೆ ನೀವು ರೆಸ್ಪೆಕ್ಟ್ ಕೊಡದಿದ್ದರೆ ಅದೇ ಲಕ್ ಸ್ಲೋ ಆಗಿ ಕಡಿಮೆಯಾಗಬಹುದು. ನಿಮ್ಮ ಮನೆಯಲ್ಲಿ ಯಾವುದಾದರೂ ತಪ್ಪು ನೀವು ಮಾಡ್ತಿದ್ರೆ ಹಿಂದೆ ನಿಲ್ಲಿಸಿ ಮತ್ತು ತುಳಸಿ ಗಿಡವನ್ನು ದೇವಿಯಂತೆ ನೋಡ್ಕೊಳ್ಳಿ. ಕಮೆಂಟ್ನಲ್ಲಿ ಜೈ ತುಳಸಿ ದೇವಿ ಅಂತ ಬರೆಯಿರಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಯಾಕಂದ್ರೆ ಇದನ್ನು ಯಾರಾದರೂ ನೋಡಬೇಕಿದೆ. ಮತ್ತು ಇಂತಹ ಸ್ಪಿರಿಚುವಲ್ ಸತ್ಯಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.